ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸಮಸ್ಯೆಗಳು ಯಾರಿಗೆ ಇರಲ್ಲ ಹೇಳಿ? ಅಡ್ಜಸ್ಟ್ಮೆಂಟ್ ಮುಖ್ಯ ಅಷ್ಟೇ. ಸಮಸ್ಯೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರುವುದು. ಅದನ್ನು ಬಗೆಹರಿಸಿಕೊಂಡು ಹೋಗುವುದೇ ಅಗತ್ಯ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳೆನ್ನುವುದು ಇದ್ದೇ ಇರುವುದು. ಯಾವುದೇ ದಾಂಪತ್ಯವು ಸಮಸ್ಯೆಗಳಿಂದ ಮುಕ್ತವಾಗಿದ್ದು ಪ್ರತಿಯೊಬ್ಬರೂ ಸುಖ ಹಾಗೂ ದುಃಖವನ್ನು ದಾಂಪತ್ಯದಲ್ಲಿ ಸಮಾನವಾಗಿ ಸ್ವೀಕರಿಸಬೇಕಾಗುತ್ತದೆ. ಸಂಗಾತಿಗಳಿಬ್ಬರು ಜವಾಬ್ದಾರಿಗಳನ್ನು ಅರಿತುಕೊಂಡು ಸರಿಯಾದ ರೀತಿಯಲ್ಲಿ ಸಮಸ್ಯೆಗಳನ್ನು ನಿಭಾಯಿಸಿಕೊಂಡು ಹೋದರೆ ಆಗ ಖಂಡಿತವಾಗಿಯೂ ಸಮಸ್ಯೆಯು ದೂರವಾಗುವುದು ಮತ್ತು ಬಾಂಧವ್ಯವು ಇನ್ನಷ್ಟು ಬಲವಾಗಿ ಬೆಸೆಯುವುದು. ವೈವಾಹಿಕ ಜೀವನದಲ್ಲಿ ಕಂಡುಬರುವಂತಹ ಸಮಸ್ಯೆಗಳಿಗೆ ತುಂಬ ಆರೋಗ್ಯಕರಿ ರೀತಿಯಿಂದ ಪರಿಹಾರ ಕಂಡುಕೊಳ್ಳಬೇಕು. ಕೆಲವೊಮ್ಮೆ ದಾಂಪತ್ಯದ ಸಮಸ್ಯೆಗಳಿಂದ ಸಂಗಾತಿಗಳ ನಡುವೆ ಜಗಳವಾಗಿ ಅದು ಸಂಬಂಧ ಮುರಿದು ಬೀಳುವ ತನಕ ಹೋಗಬಹುದು. ಆದರೆ ಖಂಡಿತವಾಗಿಯೂ ಇದು ಸರಿಯಲ್ಲ. ಏನೇ ಸಮಸ್ಯೆಗಳಿದ್ದರೂ ಅದನ್ನು ಬಗೆಹರಿಸಿಕೊಂಡು ಮುಂದಿನ ಜೀವನವು ಸುಖಮಯವಾಗಿ ಇರುವಂತೆ ಮಾಡಬೇಕು. ದಾಂಪತ್ಯದಲ್ಲಿ ಕಂಡುಬರುವಂತಹ ಸಮಸ್ಯೆಗಳ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ. ಹಣದ ಸಮಸ್ಯೆ. ವೈವಾಹಿಕ ಜೀವನದಲ್ಲಿ ಅತಿಯಾಗಿ ಸಮಸ್ಯೆ ಬರುವುದು ಹಣದಿಂದಾಗಿ. ಪ್ರತಿಯೊಬ್ಬರ ಜೀವನದಲ್ಲಿ ಹಣದ ಸಮಸ್ಯೆಯು ಇದ್ದೇ ಇರುವುದು. ಅದೇ ದಾಂಪತ್ಯದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುವುದು. ದಾಂಪತ್ಯವು ಹಣದ ವಿಚಾರವಾಗಿ ಜಗಳವಾಡಿದ ವೇಳೆ ಅದು ತುಂಬ ದೊಡ್ಡ ಸಮಸ್ಯೆಯಾಗುವುದು. ಇಲ್ಲಿ ಮೌಲ್ಯಗಳು, ಅಗತ್ಯ ಮತ್ತು ಇತರ ವಿಚಾರಗಳು ಕೂಡ ಬರಬಹುದು. ಹಣಕಾಸಿನ ವಿಚಾರವು ಇಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಒತ್ತಡವನ್ನು ಉಂಟು ಮಾಡುವುದು. ಹೀಗಾಗಿ ಹಣದ ವಿಚಾರದಲ್ಲಿ ಸಂಗಾತಿಯಲ್ಲಿ ಯಾರಿಗಾದರೊಬ್ಬರು ಖಿನ್ನತೆಗೆ ಕೂಡ ಒಳಗಾಗಬಹುದು. ಮಕ್ಕಳೊಂದಿಗೆ ಸಮಸ್ಯೆ. ಮಕ್ಕಳಿಂದಾಗಿ ಕೆಲವೊಮ್ಮೆ ಒತ್ತಡ ಮತ್ತು ಮದುವೆಯ ಸಮಸ್ಯೆಯು ಕಾಡುವುದು. ದಾಂಪತ್ಯದಲ್ಲಿ ಮಕ್ಕಳು ಅದ್ಭುತವಾದ ಉಡುಗೊರೆ ಮತ್ತು ಅವರಿಗಿಂದಾಗಿ ಸಂಗಾತಿಗಳಿಬ್ಬರು ಖುಷಿಯಾಗಿರುವವರು. ಆದರೆ ಮಕ್ಕಳಾಗದ ಬಳಿಕ ದಾಂಪತ್ಯದಲ್ಲಿ ಒತ್ತಡವು ಹೆಚ್ಚಾಗುವುದು. ಯಾಕೆಂದರೆ ಅವರ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತದೆ. ದಾಂಪತ್ಯಕ್ಕೆ ಹೊಸ ಜವಾಬ್ದಾರಿಗಳು ಬರುವುದು. ದಾಂಪತ್ಯ ಜೀವನದಲ್ಲಿ ಮಕ್ಕಳಾದರೆ ಆಗ ದಾಂಪತ್ಯವು ಖುಷಿಯಾಗಿರುವುದು. ಮಕ್ಕಳಿಂದಾಗಿ ಇಬ್ಬರ ನಡುವಿನ ಅನ್ಯೋನ್ಯತೆ ಮತ್ತು ಹೆಚ್ಚಾಗುವುದು. ನಿತ್ಯವೂ ಕೆಲವರಿಗೆ ಜೀವನದಲ್ಲಿ ಒತ್ತಡವು ಕಂಡುಬರುವ ಇದೆ. ಇವರಿಗೆ ಮದುವೆಯಾದ ಇಬ್ಬರು ಒತ್ತಡವು ಕಂಡುಬರುವುದು. ಕಚೇರಿಯಲ್ಲಿ ಅತಿಯಾದ ದುಡಿದು ಒಂದು ಒತ್ತಡದಲ್ಲಿ ಇದ್ದರೆ ಆಗ ಖಂಡಿತವಾಗಿಯೂ ತಾಳ್ಮೆಯವರು ಇರೋದು. ಅವರಲ್ಲಿ ಭಾವನಾತ್ಮಕ ಶಕ್ತಿಯ ಉಳಿಯದು ಮತ್ತು ಇದರಿಂದ ಸಂಬಂಧದಲ್ಲಿ ಬಿರುಕು ಕಂಡುಬರುವುದು. ಇಬ್ಬರು ಉದ್ಯೋಗಿಗಳಾಗಿದ್ದರೆ ಆಗ ಸಮಸ್ಯೆಯನ್ನು ಇನ್ನಷ್ಟು ಹೆಚ್ಚು. ವ್ಯಸ್ತ ವೇಳಾಪಟ್ಟಿ. ತುಂಬ ವ್ಯಸ್ತವಾಗಿರುವಂತಹ ದಾಂಪತ್ಯವು ಯಾವಾಗಲೂ ಒತ್ತಡದಲ್ಲಿ ಇರುವವರು ಮತ್ತು ಅವರು ಪೋಷಕಾಂಶಗಳಿರುವ ಆಹಾರ ಮತ್ತು ಒಳ್ಳೆಯ ನಿದ್ರೆಯ ಕಡೆಗೆ ಗಮನ ಹರಿಸಿಲ್ಲ. ವ್ಯಸ್ತ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಕಡಿಮೆಯಾಗಿರುವುದು ಮತ್ತು ಅವರಿಗೆ ಜೊತೆಯಾಗಿ ಸಮಯ ಕಳೆಯಲು ಆಗಲ್ಲ. ಇವರಿಬ್ಬರು ದಾಂಪತ್ಯದಲ್ಲಿ ಒಂದು ತಡವಾಗಿ ಕೆಲಸ ಮಾಡಲ್ಲ ಮತ್ತು ಯಾವಾಗಲೂ ಪರಸ್ಪರ ಜಗಳವಾಡುತ್ತಲೇ ಇರುವವರು. ತುಂಬ ವ್ಯಸ್ತರಾಗಿರುವಂತಹ ದಾಂಪತ್ಯಗಳಿಂದಾಗಿ ಮದುವೆಯ ಸಮಸ್ಯೆಗಳು ಬರುವುದು. ಕೆಟ್ಟ ಸಂವಹನ. ಸಂಗಾತಿಗಳ ಮಧ್ಯೆ ಸಂವಹನವು ಕೆಟ್ಟದಾಗಿ ಇರುವುದು ವೈವಾಹಿಕ ಜೀವನದ ದೊಡ್ಡ ಸಮಸ್ಯೆಯಾಗಿದ್ದರೆ ಮತ್ತು ಇದು ಸಂಬಂಧವು ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ಕೆಟ್ಟ ಸಂವಹನದಿಂದಾಗಿ ಸಂಗಾತಿಗಳು ವಿಚ್ಛೇದಕ್ಕೂ ಮುಂದಾಗಬಹುದು ಮತ್ತು ಇದರಿಂದ ಇವರ ದಾಂಪತ್ಯಕ್ಕೆ ಬೆಂಕಿ ಬೀಳುವುದು ಎಂದು ಅಧ್ಯಯನಗಳು ಹೇಳಿವೆ. ಕೆಟ್ಟ ಹವ್ಯಾಸಗಳು. ಸಂಗಾತಿಗಳಲ್ಲಿ ಇರುವಂತಹ ಕೆಟ್ಟ ಹವ್ಯಾಸಗಳನ್ನು ಬಿಟ್ಟರೆ ಆಗ ಖಂಡಿತವಾಗಿಯೂ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕಡಿಮೆ ಆಗುವುದು. ದಾಂಪತ್ಯದಲ್ಲಿ ಯಾವಾಗಲೂ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳವಾಡುತ್ತಲೇ ಇರುವವರು. ಮನೆ ಕೆಲಸ, ಬಿಲ್ ಕಟ್ಟುವುದು ಇತ್ಯಾದಿಗಳ ಬಗ್ಗೆ ಇಬ್ಬರು ಜಗಳವಾಡುತ್ತಲೇ ಇರುವುದು ಸರಿಯಲ್ಲ. ಪರಸ್ಪರರ ಸರಿಯಾಗಿ ಅರಿತುಕೊಂಡು ಮುಂದುವರಿಸಬೇಕು. ಮನೆಯ ಕೆಲಸದ ಉದ್ದೇಶಿನಂತೆ ಬಟ್ಟೆ ಶುಚಿ ಮಾಡದೇ ಇರುವುದು ಕೆಲವು ಕೆಟ್ಟ ಅಭ್ಯಾಸಗಳಿರುವುದು.
ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.